ಕಾರಿನ ಡೋರ್ ಗ್ಲಾಸ್ ಹೊಡೆದು 3 ಲಕ್ಷ ರೂಪಾಯಿ ದೋಚಿದ ಹೈನಾತಿ ಕಳ್ಳರು. ಚನ್ನಪಟ್ಟಣದಲ್ಲಿ ನಿಂತಿದ್ದ ಕಾರಿನ ಹಿಂದಿನ ಡೋರ್ ಗ್ಲಾಸ್ ಹೊಡೆದು ಸೀಟ್ ಮೇಲೆ ಬ್ಯಾಗನಲ್ಲಿ ಇಟ್ಟಿದ್ದ 3 ಲಕ್ಷ ರು ಹಣವನ್ನು ದೋಚಿ ಪರಾರಿಯಾಗಿರುವ ಘಟನೆ ಬೆಂಗಳೂರು-ಮೈಸೂರು ಹೆದ್ದಾರಿಯ ಪಟ್ಟಣದ ಕಾಳಿದಾಸ ಹಾಸ್ಟೆಲ್ ಮುಂಭಾಗದಲ್ಲಿ ಮಂಗಳವಾರ ಮಧ್ಯಾಹ್ನ ನಡೆದಿದೆ. ತಾಲೂಕಿನ ಹನುಮಾಪುರದೊಡ್ಡಿಯ ನಿಹಾಲ್ ಕನ್ಸ್ಟ್ರಕ್ಷನ್ ಕಂಪನಿಯಲ್ಲಿ ಸಿವಿಲ್ ಕಾಂಟ್ರಾಕ್ಟರ್ ಆಗಿ ಕೆಲಸ ಮಾಡುತ್ತಿದ್ದ ಅರ್ಕೇಶ್ ಕುಮಾರ್ ಅವರೇ ಕಾರಿನಲ್ಲಿ 3 ಲಕ್ಷ ರು ಹಣವನ್ನು ಕಳೆದುಕೊಂಡ ವ್ಯಕ್ತಿಯಾಗಿದ್ದಾರೆ. ಇವರು ಮುಂಜಾನೆ ಬೆಂಗಳೂರಿನಿಂದ ಚನ್ನಪಟ್ಟಣಕ್ಕೆ ಕಾರಿನಲ್ಲಿ ಬಂದಿದ್ದು ಕಾಳಿದಾಸ ಹಾಸ್ಟೆಲ್ನಲ್ಲಿನ ಸುನಿಲ್ ಗೌಡ ಆಡಿಟ್ ಆಫೀಸ್ಗೆ ತೆರಳಿ ಬರುವ ವೇಳೆಗೆ ಹೈನಾತಿ ಕಳ್ಳರು ಕಾರಿನ ಹಿಂಬದಿಯ ಡೋರ್ ಗ್ಲಾಸ್ ಹೊಡೆದು ಬ್ಯಾಗನಲ್ಲಿ ಇಟ್ಟಿದ್ದ 3 ಲಕ್ಷ ರು ಹಣವನ್ನು ದೋಚಿ ಪರಾರಿಯಾಗಿದ್ದಾರೆ ಎನ್ನಲಾಗಿದೆ. ಈ ಬಗ್ಗೆ ಪಟ್ಟಣದ ಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ಈ ಬಗ್ಗೆ ತನಿಖೆ ಕೈಗೊಂಡಿದ್ದು ಅಕ್ಕಪಕ್ಕದ ಬಿಲ್ಡಿಂಗ್ಗಳಲ್ಲಿನ ಸಿಸಿ ಕ್ಯಾಮೆರಾಗಳನ್ನು ಪರಿಶೀಲನೆ ಮಾಡಿದ್ದು ಹೆಚ್ಚಿನ ತನಿಖೆ ಕೈಗೊಂಡಿದ್ದಾರೆ ಎಂದು ತಿಳಿದುಬಂದಿದೆ.